ಗುರುವೆ, ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರಗಳಲ್ಲಿ ಒಂದಾದ ಚಿತ್ರ ಯಶ್ ಅವರ ಟಾಕ್ಸಿಕ್. ಆದ್ರೆ ಈ ಸಿನಿಮಾ ಮತ್ತೆ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇದೆ. ಅದಕ್ಕೆ ಏನ್ ಕಾರಣ ಅಂತ ಎಲ್ಲ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟು ಮುಂಚೆ ಜೂನ್ 4ನೇ ತಾರೀಕು ರಿಲೀಸ್ ಅಂತ ಅನೌನ್ಸ್ ಆಗಿತ್ತು. ಇನ್ನೇನು ರಿಲೀಸ್ ಆಗೋಕೆ ಇನ್ನೊಂದು ಮಂತ್ ಇದೆ ಅನ್ನೋ ಅಷ್ಟರಲ್ಲಿ ಪೋಸ್ಟ್ಪೋನ್ ಆಗಿದೆ ಅಂತ ಯಶ್ ಅವರು ಪೋಸ್ಟ್ ಮಾಡ್ತಾರೆ. ಈ ಪೋಸ್ಟ್ಪೋನ್ಗೆ ಕೆಲವು ಕಾರಣಗಳನ್ನ ಕೊಡ್ತಾ ಹೋಗಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾ ಸಿಂಪಲ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಅಲ್ಲ, ಇದು ಒಂದು ದೊಡ್ಡ ಮಟ್ಟದ ಸಿನಿಮಾ ಆಗಿರೋದ್ರಿಂದ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರೋ ಕಾರಣ ಅದಕ್ಕೆ ಮೂವಿ ಔಟ್ಪುಟ್ ಇನ್ನ ಚೆನ್ನಾಗಿರ್ಬೇಕು ಅಂತ ಪೋಸ್ಟ್ಪೋನ್ ಮಾಡಿರ್ಬೋದು. ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇರೋ ಹಾಗೆ ಫಿಲಂ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ನ ಮೇಜರ್ ವರ್ಕ್ ಎಲ್ಲಾನು ಕಂಪ್ಲೀಟ್ ಆಗಿದೆ. ಆದ್ರೆ ಈಗ ವರ್ಲ್ಡ್ ಅಲ್ಲಿ ನಡೆಯುತ್ತಿರುವ ಇರಾನ್ ಇಸ್ರೇಲ್ ಯುದ್ಧನೂ ನಡೀತಿದೆ. ಅದಕ್ಕೆ ಗ್ಲೋಬಲ್ ಲೆವೆಲ್ ನಲ್ಲಿ ರಿಲೀಸ್ ಆಗೋ ಸಿನಿಮಾ ಆಗಿರೋದ್ರಿಂದ ಡಿಫ್ರೆಂಟ್ ಕಂಟ್ರಿ, ಡಿಫ್ರೆಂಟ್ ಮಾರ್ಕೆಟ್ ರಿಲೀಸ್ ಮಾಡೋಕ್ಕೂ ಪ್ರಾಪರ್ ಆಗಿರೋ ಒಂದು ಪ್ಲಾನಿಂಗ್, ಅದಕ್ಕೆ ಪ್ರಮೋಷನ್ ಏನಿಲ್ಲ ಅಂದ್ರೂ 2 to 3 months ತಗೊಳುತ್ತೆ. ಆದ್ರೆ ಈ ಹಿಂದೆ ಅನೌನ್ಸ್ ಆಗಿದ್ದ ಡೇಟು ಜೂನ್ 4ಕ್ಕೆ ಯಾವುದೇ ರೀತಿಯಾದ ಟೀಮ್ ಕಡೆಯಿಂದ ಪ್ರಮೋಷನ್ ಮಾಡಿರ್ಲಿಲ್ಲ. ಅದಕ್ಕೆ ಗ್ಲೋಬಲಿ ಅಲೈನ್ ಡೇಟ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋದ್ರಿಂದ ವರ್ಲ್ಡ್ ವೈಡ್ ಆಡಿಯನ್ಸ್ಗೆ ಒಂದೇ ಸಮಯದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗೋ ರೀತಿ ಪ್ಲಾನಿಂಗ್ ನಡೀತಿದೆ. ಅದಕ್ಕೆ ಜೂನ್ 4ಕ್ಕೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಿನಿಮಾನ ಪೋಸ್ಟ್ಪೋನ್ ಮಾಡಿದ್ದು ಒಳ್ಳೇದೇ ಆಯ್ತು. ಯಾಕಂತ ಅಂದ್ರೆ ಏನು ಪ್ರಮೋಷನ್ ಮಾಡದೆ ಅರ್ಜೆಂಟ್ ಆಗಿ ರಿಲೀಸ್ ಮಾಡಿದ್ರೆ ರೀಚ್ ಕೂಡ ಕಮ್ಮಿ ಆಗುತ್ತೆ. ಆ ಒಂದು ಪೋಸ್ಟ್ ಅಲ್ಲಿ ಕೊನೆದಾಗಿ ಒಂದು ಲೈನ್ ಇದೆ, ಸಮ್ ಸ್ಟೋರೀಸ್ ಆಸ್ಕ್ ಫಾರ್ ಪೇಷನ್ಸ್, ಸಮ್ ಜರ್ನಿ ಡಿಮ್ಯಾಂಡ್ ಇಟ್. ಇದು ನಾರ್ಮಲ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಅಲ್ಲ, ಒಂದು ಜರ್ನಿ ಮತ್ತು ಕೆಲವು ಜರ್ನಿಗಳಿಗೆ ಟೈಮ್ ಬೇಕಾಗುತ್ತೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಪೋಸ್ಟರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಕೂಡ ಹೇಳಿದ್ದಾರೆ. ಇಂಡಿಯಾ ಸಿನಿಮಾಗಳು ಈಗ ಗ್ಲೋಬಲ್ ಸ್ಟೇಜ್ ಮೇಲೆ ಹೋಗ್ತಿದಾವೆ. ಆದ್ರಿಂದ ನಾವು ಸ್ಟ್ಯಾಂಡರ್ಡ್ ಕೂಡ ರೈಸ್ ಮಾಡಬೇಕು. ವರ್ಲ್ಡ್ ವೈಡ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡಬೇಕು ಅಂದ್ರೆ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ಫ್ಯಾನ್ಸ್ ರಿಯಾಕ್ಷನ್ ನೋಡ್ತಾ ಹೋದ್ರೆ ಕೆಲವರು ಫ್ರಸ್ಟ್ರೇಷನ್ ಆಗಿದ್ದಾರೆ. ಇಷ್ಟು ಡಿಲೇ ಯಾಕೆ? ಯಶ್ ಅವರ ಸಿನಿಮಾ ಬಂದು ಆಲ್ಮೋಸ್ಟ್ 4 years ಆಯ್ತು, ಇನ್ನು ಎಷ್ಟು ದಿನ ವೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಿಗ್ಗೆಸ್ಟ್ ಥಿಂಗ್ ಬರೋದಕ್ಕೆ ಮತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ ರೀಚ್ ಆಗೋಕೆ ಮತ್ತೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳ್ತಾ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿರೋದು ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.